ಎದುರಾಳಿಗಳ ಜನಬಲ. 50,000 ಲೀಡಿನಲ್ಲಿ ಗೆದ್ದು ಬರುತ್ತೇನೆ ಎಂದು ಕೊಪ್ಪನ್ನು ಕಟ್ಟಿರುವ ಅಭಿವೃದ್ಧಿ ಹರಿಕಾರ ನಿನಗೆ ಹೇಗೆ ಜಡದೆ ಗೊತ್ತಾ? ಗಡಿಬಿಡಿ ಲೇ ಗಡಿಬಿಡಿ. ಲೇ ಸಚಿವರಿಗೆ ನಮಸ್ಕಾರ. ನಮಸ್ಕಾರ ಜಿಲ್ಲೆಯ ಸಚಿವರಿಗೆ. ತಮ್ಮ ಅಂಗರಕ್ಷಕರ ಅಪ್ಪಣೆ ಕೇಳಿಯೇ ನಾನು ಒಳಗೆ ಬಂದೆ. ಏಕೆ ಜನಸಾಮಾನ್ಯರು ತಮ್ಮ ಭೇಟಿಗೆ ಬರಬಾರದೆ? ಬರಬೇಕು ಶಿವರಾಮ್, ಬರಬೇಕು. ನಿಮ್ಮಂತ ಜನಸಾಮಾನ್ಯರಿಂದಲೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದು. ಇರಲಿ ಶಿವರಾಮ್, ಬಂದ ವಿಷಯ ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರಿಗೆ ತಿನ್ನಲಿಕ್ಕೆ ಕೂಡಲ್ಲ, ಕುಡಿಯಲಿಕ್ಕೆ ನೀರು. ಆದ ಕಾರಣ ನಾಳೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳೊಡನೆ ಚರ್ಚಿಸಿ ಪರಿಹಾರದ ತೊಡಗಿಸಿ ಎಂದು ಕೇಳಲಿಕ್ಕೆ ಬಂದಿರುವೆ. ನೋಡು ಶಿವರಾಮ್, ಇದು
ಮಾಡಲು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರ? ಇಲ್ಲ ಶಿವರಾಮ್, ಇಲ್ಲ. ಯಾವ ಜಿಲ್ಲೆಗೂ ಪರಿಹಾರ ಕೊಡುವುದಕ್ಕೆ ಆಗೋದಿಲ್ಲ ಎಂದರು. ಅದು ಹೇಗೆ ಸಾಧ್ಯ ಸಾಹೇಬರೇ? ಜನಸಾಮಾನ್ಯರ ಬಗ್ಗೆ ಆಲೋಚನೆ ಮಾಡಿ ಅನೇಕ ಯೋಜನೆಗಳು ಕಾರ್ಯರೂಪಕ್ಕೆ ತಂದ ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ಮುಖ್ಯಮಂತ್ರಿಗಳು ಹೇಳದೆ ನನ್ನ ಅಣ್ಣನೇ ಈ ರೀತಿ ಹೇಳ್ತಿದ್ದಾನಂದು ಮಗಳು ಯಾಕಂತೆ ನಿಮಗೆ ಬೇಕಾದಾಗೆಲ್ಲ ಹಣ ಮಂಜೂರು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನಿಮ್ಮಪ್ಪನ ಗಡ 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 ಲೇ ಶರತ್ಕಾರ್, ಅಕ್ಕನ ನಿಮ್ಮಪ್ಪನಿರಲೇ? ಯಾಕಲ್ಲಿಗ ಶರತ್ಕಾರ್, ಎಚ್ಚರಿರಬೇಡ. ಲೇಖ ಯಾಕಲೇ ಮಗನ ಮೈಯಾಗಿನ ಸೊಕ್ಕ ಜಾಸ್ತಿ ಆಗಿದೆನ, ನರ ನರ ತಗ್ಸಿಬಿಟ್ಟೇನ. ಯಾರ ಮನೆಗೆ ಬಂದಿ, ಯಾರ ಎದುರು ನಿಂತಿದಿ ಅನ್ನೋದು ನಿನಗ ಪರಿಜ್ಞಾನ ಏತನ ಇಲ್ಲ ಮಗನ. ಒಳಗ ಹಾಕಿ ಗುಮ್ಮಿಸಿನಂದ್ರ ಒಂದ್ರಾಕ ಕಟ್ಬಾರ್ದು. ಅದು ನಿಮ್ಮ ಅಪ್ಪನಿಂದ ಸಾಧ್ಯವಿಲ್ಲ ಪ್ರತಾಪಣ್ಣ. ನಾನು ಒಬ್ಬ ರೈತನ ಮಗ ಅದೇನೆ. ನಿಮ್ಮಂತ ರಾಜಕೀಯ ಕೈ ಒಂದು ಮುಟ್ಟೆಲ್ಲ ಬೈ ಮುಟ್ಟಿದರೆ ನೂರಾರು ರೈತರ ಕೈ ನಿಮ್ಮ ಮುಟ್ಟಿ ನಿಮ್ಮ ಸರ್ಕಾರವನ್ನು ಕೂಡ ಸಮೇತ ಕಿತ್ತೋಗುತ್ತಾರೆ. ನೀ ಹುಷಾರ್. ಯಾಕಾಳಿಗ? ಏ ಪ್ರತಾಪ್ ಗೌಡ, ಕೈ ಎತ್ತಬೇಡ. ಖಾರದ ಪುಡಿ ಜೋಳ ರೊಟ್ಟಿ ತಿಂದ ಬೆಳೆದ ಗಟ್ಟಿ ಹುಲಿ ಇದ್ದಾನೆ. ನನ್ನ ಒಂದೇ ಹೊಡೆತಕ್ಕ ನೀ ರಾಜಕೀಯದಿಂದ ನಿವೃತ್ತಿ ಹೊಂದಿ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಸರ್ಕಾರದಿಂದ ಬಂದ ಪರಿಹಾರ ನಿಧಿಯನ್ನ ಬಡವರಿಗೆ ಹಂಚು. ಪರಿಹಾರ ನಿಧಿ ಕಾಳಿಂಗ ಕಂಡವರಿಗೆಲ್ಲ ಪರಿಹಾರ ನಿಧಿ ಕೊಡುವುದಕ್ಕೆ ಸರ್ಕಾರ ಏನು ದುಡ್ಡು ಬೀಳುವ ಗಿಡ ನೆಟ್ಟಿಲ್ಲ. ಯಾವಾಗ ಯಾರಿಗೆ ಪರಿಹಾರ ಕೊಡಬೇಕೆಂಬುದು ನಮಗೆ ಚೆನ್ನಾಗಿ ಗೊತ್ತು. ಹೌದು ಸಾಹೇಬರೇ, ನನ್ನ ತಮ್ಮ ಈ ರೀತಿ ಮಾತನಾಡಿದ್ದಾನೆಂದು ತಾವೇನು ತಪ್ಪು ತಿಳಿದುಕೊಳ್ಳಬೇಡಿ. ಏಕೆಂದರೆ ತಮ್ಮ ಜಿಲ್ಲೆಯಲ್ಲಿ ಜನರ ಜೀವನ ಬಹಳ ವಿಕೋಪಕ್ಕೇರಿದೆ. ತಿನ್ನಲಿಕ್ಕೆ ಕೂಡಲ್ಲ, ಕುಡಿಯಲಿಕ್ಕೆ ನೀರಿಲ್ಲ. ದಯಮಾಡಿ ತಮ್ಮದೇ ಆದ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಜೊತೆ ಸರಸವಾಡುವುದನ್ನು ಬಿಟ್ಟು ಸಹಾಯ ಮಾಡಿ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏ ಶಿವರಾಮ, ಮುಗಿಯಬೇಡ ನನಗೆ ಕೈ. ಕತ್ತೆ ಬಡವ, ಇದುವರೆಗೂ ನಿನ್ನ ತಮ್ಮ ನಾನೊಬ್ಬ ಮಂತ್ರಿ ಎನ್ನುವುದು ಮರೆತು ಬಾಯಿಗೆ ಬಂದಂತೆ ಬಗಳಿದರು ಮೂಕ ಬಸವಣ್ಣನಂತೆ ನೋಡುತ್ತಿದ್ದಿರುತ್ತದೆ. ಲೇ ಪ್ರತಾಪ್ ಗೌಡ, ಉಂಡ ಪ್ರಚಂಡ, ಗಂಡ ಬೇರುಂಡ, ಕಾಳಿಂಗ ಸರ್ಪದಂತೆ ಈ ಅಣ್ಣನಿಗೆ ಬೆಂಗಾವಲಾಗಿದ್ದ ನನ್ನ ಅಣ್ಣನ ಮೇಲೆ ಕೈ ಮಾಡಿದೆಯಾ ಬದ್ಮಾಸ್ ಪಟ್ಟಿ? ನನ್ನ ಅಣ್ಣನ ಮೇಲೆ ಯಾವ ಕೈಯಿಂದ ಕೈ ಮಾಡಿದೆಯೋ ಆ ಕೈ ನಿನ್ನ ಹತ್ತಿರ ಇರಬಾರ್ದು. ಒಂದು ಹೆಜ್ಜೆ ಮುಂದಿಟ್ಟಿದ್ದರೆ ನಿನ್ನ ಮೇಲೆ ಈ ಅಣ್ಣನ ಆಣೆಯಾಗಿದೆ. ಅಣ್ಣ ಅಣ್ಣ ಅಣ್ಣ, ಬೇಡಪ್ಪ ಬೇಡ. ನಿನ್ನ ಸಿಟ್ಟನ್ನು ಸಮಾಧಾನ ಮಾಡಿಕೊ. ಏಕೆಂದರೆ ಅವರು ದೊಡ್ಡವರು, ಶ್ರೀಮಂತರು. ಮೇಲಾಗಿ ಜನಸಾಮಾನ್ಯರ ಮೇಲೆ ದೌರ್ಜನ್ಯ ಸಾಧಿಸಿ ಅಧಿಕಾರ ಸ್ವೀಕಾರ ಮಾಡಿದವರು. ನೋಡಪ್ಪ, ನಿನ್ನ ಶಾಂತಿಯನ್ನು ಸಮಾಧಾನ ಮಾಡಿಕೊ. ಬಾರಪ್ಪ, ಹೋಗೋಣ ಸುಮ್ಮನೆ. ಅಣ್ಣ,
ಬೇಡ. ನಿನ್ನ ಧೈರ್ಯ, ಶಕ್ತಿ, ಶೌರ್ಯ ಏನೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು, ನಿನ್ನ ಅಣ್ಣನ ಮೇಲೆ ನಿನಗೆ ವಿಶ್ವಾಸವಿದ್ದರೆ ನಾನು ಹೇಳಿದ ಹಾಗೆ ಸುಮ್ಮನೆ ಬಾ ನನ್ನೊಡನೆ. ಇರದಿದ್ದರೆ ಅದು ನಿನ್ನಿಷ್ಟ. ಅಣ್ಣ, ಗಂಡಂತೆ ಕುರಿ ಹಾಲು ಕುಡಿಸಿ ನನ್ನ ತಮ್ಮ ಶಕ್ತಿಶಾಲಿಯಾಗಿ ಮೆರೆಲೆಂದು ಕೆಜಿಗಟ್ಟಲೆ ಬೆಣ್ಣೆಯನ್ನು ತಿನ್ನಿಸಿ ಸಂಗೊಳ್ಳಿ ರಾಯನಂತೆ ಶಕ್ತಿಶಾಲಿಯಾಗಿ ಮೆರೆಯಲಿ ಅಂತ ನೀನು ಈ ಚಂಡನ ಮಕ್ಕಳ ಮುಂದೆ ಏಡಿಯಂತೆ ನಿಲ್ಲುವ ಹಾಗೆ ಮಾಡಿಬಿಟ್ಟಲ್ಲಣ್ಣ. ನೀನು ನೋಡಪ್ಪ ಕಾಳಿಂಗ, ರಾಜಕೀಯ ಎಂದರೆ ಬೀದಿಯಲ್ಲಿರುವ ಹೇಸಿಗೆಯ ಮೇಲೆ ಕಲ್ಲು ಚಾಚಿ ಮೈಗೆ ಅಂಟಿಸಿಕೊಂಡಂತಾಗುತ್ತದೆ. ಬೇಡಪ್ಪ ಬೇಡ, ಬಾ ಸುಮ್ಮನೆ ಹೋಗೋಣ. ಹೋಗಲೇ ಹೋಗು. ನಿಮ್ಮಂತವರನ್ನ ಎಷ್ಟು ಜನರನ್ನ ನೋಡಿಲ್ಲ ನಾನು. ಅವ ಊರಿಗೆ ಮಿಹಿಕಿದ ಮಗ ರೀ. ಎಲ್ಲಿ ನಮ್ದು ಹಾರಿ ಹೋಯ್ತಾ ಮಾಡ್ತಾ ಮಾಡಿದ್ರಿ ನಾ. ಏ ಬಂದ ಮಗ ಏನಲ್ಲ ಅದು ಅದರಿ ನಮ್ಮ ರೋಡ್ದ ಆ ಮಗ ಕಾಲಿಂಗ ಸಣ್ಣ ಮಗ ಅಲ್ರಿ. ಕೈ ಎತ್ತದಂದ್ರ ಕೈಲಾಸದ ಏನೋ ಏನೋ ನಮ್ಮ ತಾಯಿ ಹೊಟ್ಟೆ ಕಣ್ಣಗೈತ್ ನೋಡ್ರಿ. ನೀವು ಬದುಕಿ ಉಳಿದು ಬಂದಿರಂದ್ರ ಲೇ ಗಡಿ ಮುಂದಕ್ಕೆ ಹಚ್ಚ್ರಿ ಬಿಡಿ. ನನ್ನ ಮಗನೇ, ನಿನಗೆ ವಯಸ್ಸಾದಷ್ಟು ಬುದ್ಧಿ ಇಲ್ಲ. ನಾನು ಈ ಇಲೆಕ್ಷನ್ ಅಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೇನೆ ಗೊತ್ತಾ? 100 ಕೋಟಿ ಹಾಳು ಮಾಡಿ ಇದ್ದೇನೆಂದು ಬಡಪಾಯಿಗಳಿಗೆ ಸೇವಕನಾಗಬೇಕಾ? ನೋ, ನೆವರ್. ಬಂಡವಾಳ ಹಾಕೇನಿ, ಬಡ್ಡಿ ಸಮೇತ ಇದ್ದೀನಿ. ಮುಂದಿನ 5 ವರ್ಷದಲ್ಲಿ ಸಾವಿರಾರು ಕೋಟಿಯ ಒಡೆಯ ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡ. ಅಣ್ಣ, ಈ ಕಾಳಿಂಗನನ್ನು ಈಗ ಎತ್ತಿ ಬಿಡಲೆ. ಬೇಡ ಶರತ್, ನಾವು ಏನೇ ಮಾಡಿದರು ನಮ್ಮ ಹೆಸರಿಗೆ ಕಳಂಕ ತರುವಂತಾಗಿರಬಾರದು. ಆ ಕಾಳಿಂಗನ ಲೆಕ್ಕ ಚುಕ್ತ ಮಾಡಲು ನಾನೊಂದು ಗ್ಯಾಂಗ್ ರೆಡಿ ಮಾಡಿದ್ದೇನೆ. ನಡಿ ಹೋಗೋಣ. ಈ ನಮ್ಮ ಜೋಡಿನ ನೋಡಿ ಅವರಿಗೆ ಹೊಟ್ಟೆ ಕಿಚ್ಚು ಅಲ್ವೇ? ಹೊಟ್ಟೆ ಕಿಚ್ಚುವಲ್ಲ ಮೀರ, ತಂದೆ ತಾಯಿ ಇಲ್ಲದ ನಿನ್ನ ನನ್ನ ಜೊತೆ ಕರೆದುಕೊಂಡು ತಿರುಗಾಡಿ ತನ್ನ ಆಸೆ ಎಲ್ಲ ತೀರಿದ ಬಳಿಕ ಎಲ್ಲಿ ಮಧ್ಯದಲ್ಲಿ ಕೈ ಬೀಳುತ್ತಾನೇನೋ ಎಂಬ ಅನುಮಾನ ಅವರಿಗೆ. ಹಾಗಾದ್ರೆ ಆ ಅನುಮಾನವನ್ನು ನೀವು ನಿಜ ಮಾಡುವಿರಾ? ಅದು ಹೇಗೆ ಸಾಧ್ಯ ಮೀರ? ಆ ಜನರ ತಪ್ಪು ಭಾವನೆಗೆ ಕರಿಮಿಚ್ಚೆ ಬೆಳೆದು ನನ್ನ ಉಸಿರಲ್ಲಿ ನಿನ್ನ ಹೆಸರನ್ನು ಬರೆದುಕೊಂಡು ಖುಷಿಯಾಗದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಶಾಶ್ವತವಾಗಿ ಮಾಡಿಕೊಳ್ಳುವೆ ನನ್ನ ಸತಿಯನ್ನಾಗಿ. ಈ ಮಾತು ನಿಜನ ಮೋಹನ್? ಯಾತ್ಮೀರ, ಆ ಜನರಂತೆ ನೀನು ಕೂಡ ನನ್ನ ಮೇಲೆ ಅನುಮಾನ ಪಡುತ್ತಿರುವೆಯಾ? ಚೇಚೆ, ಹಾಗೇನಿಲ್ಲ ಮೋಹನ್. ಕಾಲೇಜಿನಲ್ಲಿ ಎಷ್ಟೋ ಹುಡುಗಿಯರು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ನಿಮ್ಮ ಹಿಂದೆ ಬಿದ್ದರೂ ಕೂಡ ಅವರ ಪ್ರೀತಿಯನ್ನು ತಿರಸ್ಕಾರ ಮಾಡಿ ನೀವು ನನ್ನ ಮೇಲೆ ಮನಸ್ಸು ಮಾಡಿದ್ರಲ್ಲ, ನೀವು ರಸಿಕರಲ್ಲವೇ? ನೀನೇನು ಕಡಿಮೆ ನಾವೀರ. ಹುಣ್ಣಿಮೆ ಬೆಳೆದಿಂಗಳಂತೆ ಪ್ರಕೃತಿಯೇ ನಾಚುವಂತ ಸೌಂದರ್ಯವನ್ನು ಹೊತ್ತು ಹೊರಗಿಳಿದು ಬಂದ ಅಪ್ಸರೆ ನೀನು. ನಿನ್ನ ಚೆಲುವಿಕೆಗೆ ಚೈನಿ ಚೆನ್ನಿಗರು ಬೆನ್ನು ಹತ್ತಿ ನಿನಗೆ ಲವ್ ಲೆಟರ್ ಕೊಟ್ಟು ನಿನ್ನನ್ನೇ ಪ್ರೀತಿಸ್ತೇನೆಂದು ಬೆನ್ನುತ್ತಿದ್ರು. ಆದರೆ ಅವರನ್ನೆಲ್ಲ ಬಹಿಷ್ಕಾರ ಹಾಕಿ ನಿನ್ನ ಹೆಸರನ್ನ ಕಾಲೇಜ್ ಬೋರ್ಡಿನ ಮೇಲೆ ಬರೆದು ಐ ಲವ್ ಯು ಮೋಹನ್ ಅಂತ ಹೇಳಿದ ರಸಿಕತೆಯ ರಾಣಿ ನೀನಲ್ಲವೇ? ಹೌದು ಮೋಹನ್,
ನೀವೆಂದ್ರೆ ನನಗೆ ತುಂಬಾ ಇಷ್ಟ. ಒಂದು ದಿನ ನಾನು ನಿಮ್ಮನ್ನು ಬಿಟ್ಟಿದ್ರೆ, ನಿಮ್ಮನ್ನು ನೋಡದೇ ಇದ್ರೆ ಏನೋ ಕಳ್ಕೊಡ್ತೀನೇನೋ ಅನಿಸ್ತಾ ಇದೆ ನನಗೆ. ನಿಜ ಮೀರಾ, ಈ ಪ್ರೀತಿಗೆ ಇರುವ ತಾಕತ್ತೆ ಅಂತದ್ದು. ನಾನೆಲ್ಲೋ ಹುಟ್ಟಿ ನೀನೆಲ್ಲೋ ಹುಟ್ಟಿ ಕಾಲೇಜಿನಲ್ಲಿ ಕೂಡಿ ಕಲಿಯುವಾಗ ನನ್ನ ನಿನ್ನ ಮನಸ್ಸು ಒಂದಾಗಿ ಬಿಡಿಸಲಾಗದ ನಂಟಾಗಿ ಬೆಸೆಯಿತು ಪ್ರೇಮದ ಗಂಟು. ಜೀವನದಲ್ಲಿ ಏನೇ ಅಡೆತಡೆಗಳು ಬಂದರೂ ಅವುಗಳನ್ನೆಲ್ಲ ಎದುರಿಸಿ ನಿನ್ನ ಕೈ ಹಿಡಿಯುವೆ, ನಿನ್ನ ಮನದರಸ ನಾನಾಗುವೆ. ಮೋಹನ್, ನನಗೀಗ ಎಷ್ಟೊಂದು ಸಂತೋಷವಾಗುತ್ತಿದೆ ಗೊತ್ತಾ. ಆ ಬೇಬಿ ಪೊಲೀಸ್ ಕವಿಗಳು ಈ ಸನ್ನಿವೇಶದಲ್ಲಿ ನಿಮಗೆ ಮುತ್ತು ಕೊಡೋದನ್ನು ಬರೆದು ತಪ್ಪಿಸಿದ್ರು ಕೂಡ ನಾನು ಅವರ ಬರಹ ವಿರೋಧವಾಗಿ ನಾನು ನಿಮಗೆ ಮುತ್ತು ಕೊಟ್ಟು ನಿಮ್ಮನ್ನು ಬಿಗದಪ್ಪಿ ಅಪ್ಪಿ ಮುದ್ದಾಡಬೇಕೆನ್ನುವ ಆಸೆ ಆಗಿದೆ. ಐ ಲವ್ ಯು ಮೋಹನ್, ಐ ಲವ್ ಯು. ರಚಿಸಿ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಗಳನ್ನು ನಾವು ಹೊಂದಿದ್ದೇವೆ. ಹಾಲು ಮತದ ಹುಲಿ ಎಂಬ ನಾಟಕದಿಂದ ಖ್ಯಾತಿಯನ್ನು ಗಳಿಸಿದರು ನಮ್ಮ ಬೇಬಿ ಪೊಲೀಸ್ ಕವಿಗಳು. ಅವರ ಬರವಣಿಗೆ ವಿರುದ್ಧವಾಗಿ ನೀನು ನನಗೆ ಮುತ್ತು ಕೊಟ್ಟೆಯಲ್ಲ, ಅವರು ನಿನ್ನ ಮೇಲೆ ಸಿಟ್ಟಾಗಿ ಮುಂದಿನ ಬರವಣಿಗೆಗಳಲ್ಲಿ ನಿನ್ನ ಪ್ರೀತಿ ಅಗಲಿಸುವಂತೆ ಬರೆದರೆ ಅದು ಸಾಧ್ಯವಿಲ್ಲ ಮೋಹನ್. ನೋಡಿ, ಅವರು ಕೂಡ ನಮ್ಮ ವಯಸ್ಸನ್ನು ದಾಟಿ ಬಂದವರು. ಪ್ರೀತಿಸುವವರ ವೇದನೆ ಮನದ ವೇದನೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ನೋಡಿ, ಬಂದು ಬಹಳ ಸಮಯವಾಯಿತು, ಬನ್ನಿ ಹೋಗೋಣ. ಕುಳಿತ ಬಿಡಿ ನಾಗರ ಅದಕ್ಕೆ ಕೆಣಕುವ
ಮಂತ್ರಿಯಾಗಿ ರೈತರಿಗೆ ಪರಿಹಾರ ಕೊಡುವುದನ್ನು ಬಿಟ್ಟು ಅವರಿಗೆ ಹಣದ ಆಸೆ ಹಚ್ಚಿ ಅವರ 200 ಆಸ್ತಿಯನ್ನು ತನ್ನ ಕಬ್ಜಾ ಮಾಡಿಕೊಂಡು ಯಾವುದೋ ಒಂದು ಕಾರ್ಖಾನೆ ಕಟ್ಟಲು ಆ ಬ್ರಿಟಿಷ್ ನಾಯಿಗೆ ಮಾರಾಟ ಮಾಡಬೇಕೆಂದಿರುವ ಯಾಕೆ ಪ್ರಭುಗೌಡ ಆ ಬ್ರಿಟಿಷ್ ನಾಯಿಗಳನ್ನು ಈ ನಮ್ಮ ದೇಶವನ್ನು ಬಿಟ್ಟು ಓಡಿಸಬೇಕಾದರೆ ಎಂತೆಂಥ ಮಹಾನ್ ವ್ಯಕ್ತಿಗಳ ಪ್ರಾಣವೇ ಹಾರಿ ಹೋಯಿತು. ಅಂಥದರಲ್ಲಿ ನೀನು ಆ ನಾಯಿಗಳಿಗೆ ನೆಲೆಯೂರಲು ನಮ್ಮ ದೇಶದಲ್ಲಿ ಜಾಗ ಕೊಡುತ್ತಿರುವೆ ಅಲ್ಲ, ನೀನೆಂತ ಕಚಡ ನನ್ನ ಮಗ ಇರಬೇಕು. ಪ್ರಭುಗೌಡ ನಿನ್ನನ್ನು ಹಾಗೆ ಬಿಟ್ಟರೆ ಇಡೀ ನಮ್ಮ ರಾಜ್ಯವನ್ನು ಮಾರಾಟ ಮಾಡುವ ಮಂಗ ಮಗ ನೀನು. ಪ್ರಭುಗೌಡ ನಿನ್ನ ಸಂಪತ್ತಿಗೆ ಸಾಲು ಹಾಕಿ ನಿನ್ನನ್ನು ಸರ್ವನಾಶ ಮಾಡಲು ಬಂದೇ ಬರ್ತೇನೆ. ಹಲೋ ವಿರಾಟ್. ಓ ಬಾ ಗೆಳೆಯ, ದಿನಕ್ಕೆ ಒಂದು ಸರಿಯಾದರೆ ಭೇಟಿಯಾಗಿ ಮಾತನಾಡಿಸುವ ನೀನು 1 ತಿಂಗಳಾದರೂ ಭೇಟಿನೇ ಇಲ್ಲ. ಯಾಕೆ ನಿನ್ನ ಗೆಳೆಯನಿಂದೇನಾದರೂ ನಿನಗೆ ಮನಸ್ತಾಪವಾಯಿತೆ? ಛೇ ಛೇ, ಹಾಗೇನಿಲ್ಲ. ಸುಗ್ಗಿಯ ಕಾಲದಲ್ಲಿ ಹೊಲದಲ್ಲಿ ಬಹಳ ಕೆಲಸ ಇರುವುದ ಕಾರಣ ನನ್ನ ಭೇಟಿಗೆ ವಿಳಂಬವಾಗಿದೆ ಅಷ್ಟೇ. ಹೌದು ಕಾಳಿಗ, ಮಳೆ ಬರುವುದೆಂದರೆ ರೈತರಿಗೆ ಸುಗ್ಗಿಯೋ ಸುಗ್ಗಿ. ರೈತ ಬೆಳಗ್ಗೆ ಬೇಗ ಎದ್ದು ಬಸವಣ್ಣನಿಗೆ ಕಾಳು ತಿನ್ನಿಸಿ ಎತ್ತಿನ ಬಂಡಿ ಹೂಡಿ 10 ಹೊಲದಲ್ಲಿ ಇದ್ದು ಕತ್ತಲಾಗುವವರೆಗೂ ಭೂಮಿ ತಾಯಿಯಲ್ಲಿ ದುಡಿದು ದನಿದು ಮನೆಗೆ ಬರುವುದೆಂದರೆ ರೈತರಿಗೆ ಸಂತೋಷವೇ ಸಂತೋಷ. ನಿಜ ವಿರಾಟ್, ನಿನ್ನ ಮಾತು ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ರೈತ ಭೂಮಿ ತಾಯಿಯಲ್ಲಿ ದುಡಿದು ಸವಿದು ಸಣ್ಣಾದರೂ ಭೂಮಿ ತಾಯಿಯೇ ತನ್ನ ತಾಯಿ ಎಂದು ತಿಳಿದು ಮಕ್ಕಳಂತೆ ಕೆಲಸ ಮಾಡಿ ಸಾವಿರಾರು ರೈತರಿಗೆ ಅನ್ನ ಹಾಕುವ ಈ ರೈತ ಈ ಜಗತ್ತಿಗೆ ದೊರೆ. ಆದರೆ ಆ ದೊರೆಯನ್ನೇ ಲೆಕ್ಕಿಸದೆ ಇಂದಿನ ರಾಜಕಾರಣಿಗಳು ಅವರ ಜಮೀನನ್ನು ಕಬಳಿಸಿ ತಾವೇ ದೊಡ್ಡವರೆಂದು ಮೆರೆಯುತ್ತಿದ್ದಾರೆ ಈ ಜಗದಲ್ಲಿ. ಕಾಳಿಗ, ಅಂತ ದೊಡ್ಡವರೆಂದು ಮೆರೆಯುತ್ತಿರುವ ಅಂತ ರಾಜಕಾರಣಿಗಳ ಮುಂದೆ ಎಲ್ಲ ರೈತರು ಸಿಡಿದೇಳಬೇಕು. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡುವುದಿಲ್ಲವೆಂದು ಹಠ ಹಿಡಿಯಬೇಕು. ಹಠ? ಯಾರು ಹಿಡಿಯಬೇಕು ಹಠ? ಚಟಕ್ಕಾಗಿ ದುಡ್ಡು ಇಸಿದುಕೊಂಡು ಹೆಣ್ಣರು ಮಕ್ಕಳನ್ನು ನಡು ಮಧ್ಯದಲ್ಲಿ ಬಿಟ್ಟು ಹೋಗುವ ಬಂಡ ನನ್ನ ಮಕ್ಕಳು ಹುಟ್ಟಿದ್ದಾರೆ ಈ ಜಗದಲ್ಲಿ. ಅಂದಾಗ ನಮ್ಮ ಮಾತು ಕೇಳಬಹುದೇ? ಅದಲ್ಲದೆ ಆ ಪ್ರತಾಪಗೌಡ ಕೆಲವೊಂದಿಷ್ಟು ರೈತರಿಗೆ ಹಣದ ಆಮಿಷ ಹಚ್ಚಿಬಿಟ್ಟಿದ್ದಾನೆ. ಅಂದಾಗ ನಮ್ಮ ಮಾತು ಕೇಳಬಹುದೇ? ಕಾಳಿಗ, ಭೂಮಿಯ ಬೆಲೆ ಅವರಿಗೂ ಇನ್ನೂ ಗೊತ್ತಿಲ್ಲ. ಪ್ರತಾಪ್ ಗೌಡನಂತ ದುಷ್ಟ ರಾಜಕಾರಣಿಗಳು ಅವರಿಗೆ ಹಣ ಹಂಚಿದ್ದಾರೆ. ಅದಕ್ಕೆ ನಾವು ಎಲ್ಲ ರೈತರಿಗೆ ತಿಳಿಸಿ ಹೇಳಿ 1 ಇಂಚು ಜಾಗ ಕೊಡದ ಹಾಗೆ ನಾವು ನೋಡಿಕೊಳ್ಳಬೇಕು. ಅದು ಹೇಗೆ ಸಾಧ್ಯವಿರ? ನಮ್ಮ ಆಸ್ತಿಯನ್ನು ನಾವು ಮಾರುತ್ತೇವೆ ಅಂದರೆ ಅವರಿಗೆ ಹೇಳುವುದಾದರೂ ಹೇಗೆ? ಈಗಾಗಲೇ ಪ್ರತಾಪಗೌಡ ಕೆಲವೊಂದಷ್ಟು ರೈತರಿಗೆ ಹಣದ ಆಮಿಷ ಹಚ್ಚಿಬಿಟ್ಟಿದ್ದಾನೆ. ಅಂದಾಗ ಅಂತವರು ನಮ್ಮ ಮಾತು ಕೇಳಬಹುದೇ? ಕೇಳ್ತಾರೆ ಕಾಳಿಂಗ. ಒಂದು ವೇಳೆ ನಮ್ಮ ಮಾತು ಕೇಳದಿದ್ದರೆ, ಆ ಪ್ರತಾಪ್ ಗೌಡನ ಮಾತಿಗೆ ಮರಳಾಗಿದ್ದರೆ
ನಮ್ಮ ಸಲುವಾಗಿ ಎಷ್ಟೇ ಕಷ್ಟ ನಷ್ಟಗಳನ್ನು ಅನುಭವಿಸಿ ಆಸ್ತಿಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಅಂತ ಆಸ್ತಿಯು ಬೇರೆಯವರ ಪಾಲಾಗದಂತೆ ತಿಳಿಸಿ ಹೇಳೋಣ. ಕಷ್ಟದಲ್ಲಿದ್ದವರಿಗೆ ಹಣಕಾಸಿನ ಸಹಾಯ ಮಾಡಿ ಆ ಪ್ರತಾಪ್ ಗೌಡರಿಗೆ ತೊಡೆ ತಟ್ಟಿ ನಿಲ್ಲುವಂತೆ ಈಗ ಹೋಗಿ ರುಕು ಎಲ್ಲಿ ಹೋಯ್ತು ಮಾಮೂಲಿ ಎಲ್ಲಿ ಹೋಯ್ತು ಯಾವಾಗ ದುಡ್ಕಡಲ್ರಿ ನನ್ನ ಮಗಳು ಬಂದ ನೋಡ್ರಿ ಯಾವ ಏವ ನನ್ನ ಮಗಳು ಇದಾದ್ರೆ ನೋಡ್ರಿ ಇದಾಳೆ ನೋಡ್ರಿ. ಅಲ್ಲ ನನ್ನ ಮಗಳ ಇಂಥ ಗದಲದಾಗಿ ರಾಕಿ ಆಡ್ಲಿಕ್ಕೆ ಸಂಧಿ ಹಿಡಿದು ಬಂದೇಣ್ಬೆ ಎಲ್ಲಿ ಹೋಗಿದ್ದೀಯ? ಯಪ್ಪ ನಾ ಕಾಯಿಪಲ್ಲೆ ಮಾರಕ್ಕಂತ ಹೋಗಿದ್ನಪ್ಪ. ಮಾರ್ಕೊಂಡು ಬಂದೇಣವ? ಯಪ್ಪ ಮಾರಕ್ ಹೋಗೋದಷ್ಟ ತಡೆಯಪ್ಪ. ನನಗ್ ಬೇಕು ನಿನಗ್ ಬೇಕಂತ ಮುಗಿಯನ ಬಿದ್ದಿದ್ರಪ್ಪ. ಹಂಗ ನಿಂದ ಎದಕ್ಕ? ಅದಯಪ್ಪ ಕಾಯಿಪಲ್ಲೆ ವ್ಯಾಪಾರ ಮಾಡಕ್ಯಪ್ಪ. ಭಾಳ ಮಂದಿನ ಹಚ್ಕೋಬೇಡವಾ ಮುಂದ 20-30 ಮಂದಿ ಹೆಣ್ಣು ಮಕ್ಕಳು ಇರ್ಬೇಕಲ್ಲ ನಿನ್ ಸುತ್ತ. ಯಪ್ಪ ಹೆಣ್ಮಕ್ಳು ಇದ್ದಿಲ್ಲ, ಬರೀ ಗಣಮಕ್ಳ ಗಂಟು ಬಿದ್ದಿದ್ವು ನನ್ನಪ್ಪ. ನಿಂದ ಎದಕ್ಕೆ ಗಂಟು ಬಿದ್ದಿದ್ರಿ ಬೇ? ಅದಯಪ್ಪ ಕಾಯಿಪಲ್ಲೆ ವ್ಯಾಪಾರ ಮಾಡಾಕ ಅಲ್ಲಪ್ಪ ಬರೀ ಹೆಣ್ಮಕ್ಳು ಏನಾದ್ರಲ್ಲಪ್ಪ ಮನ್ಯಾಗ ಅಡಿಗೆ ಮಾಡ್ಕೊಂತ ಕುಂತು ಬಿಡ್ತಾರ. ಗಣಮಕ್ಳದ್ದು ಏನಿರ್ತೈತಿ ಹೇಳಪ್ಪ ಕೆಲಸ? ಒಂದು ಚೀಲ ಹಿಡ್ಕೊಂಡು ಹಂಗ ಬಂದು ಬಿಡ್ತಾವು. ಅದನ್ನ ಹಿಚ್ಕೊಂತ ನಿತ್ಯ ಇದನ್ನ ಹಿಚ್ಕೊಂಡ್ ನಿತ್ಯ ಹಿಚ್ಕೊಂತ ನಿಂತು ಬಿಡ್ತಾವು. ಯವ್ವ ಇದು ನಡೆದ ಎಷ್ಟು ದಿನ ಅಂತ ಯವ್ವ? ಯಪ್ಪ ಇವಾಗ ನಡೆದು 1 ತಿಂಗಳ ನೋಡ್ಯಪ್ಪ. ಅದು ಅಲ್ದ ನಾನು ಕಾಯಿಪಲ್ಲೆ ಬೇಕೇನ್ರಿ ಅಂತ ಒದ್ರಿದ್ರ ಸಾಕ್ಯಪ್ಪ. ತಡ ಇಲ್ದ ಎದ್ದ ಓಡೋಡೆ ಬಂದು ಬಿಡ್ತಾವಪ್ಪ. ಅದು ಅಲ್ದ ಉಳ್ಳಾಗಡ್ಡಿ ಕುಮಾರಪ್ಪ ಹೋದನಪ್ಪ. ಉಳ್ಳಾಗಡ್ಡಿ ಹಿಚ್ಕೊಂತ ಪಿಳಿ 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 ನನ್ನ ಮಗ ನೋಡ್ಕೊಂತ ನಿಂತು ಬಿಡ್ತಾನಪ್ಪ. ಹಂಗ ಮೆಣಸಿನಕಾಯಿ ಮುರಿದ ಮುಗುಣ್ಯಾಗ ತರಕೆ ತರಕರ ಅಲ್ಲ ಆ ಮಗನಿ ಹ್ಯಾಂಗ ಸತ್ತ 10 ವರ್ಷ ಆತ. ಈಗ ನಿಮ್ಮಂತ ಗಂಟು ಬರ್ತಾವ ನೋಡು.
ಇದು ಐತಲ್ಲಪ್ಪ ಉದ್ದನು ಐತಲ್ಲಪ್ಪ ಬಾಳಿಕಾಯಿ ವ್ಯಾಪಾರ ಮಾಡೋವಪ್ಪ ಇವ ಹ್ಞೂ ರೀ ನಾ ಇಬ್ರು ಕೂಡಿ ಮಾಡ್ತೇವ ವ್ಯಾಪಾರ. ಹಾ ಬಾಳಿಕಾಯಿ ವ್ಯಾಪಾರ ಮಾಡ್ತಾನ ಬರ್ರಿ ನೀವು ಒಬ್ರು. ಯಪ್ಪ ಹೌದಪ್ಪ ಇವ ಬಾಳಿಕಾಯಿ ವ್ಯಾಪಾರಗಳನ್ನ ಚಂದ ಮಾಡ್ತಾನ ನೋಡಿಪ್ಪ ಇವ. ಅಲ್ರಿ ಆಕಿ ಆಚೆ ಕಡೆ ಒಣಗಿಂದ್ರ ಬರ್ತಾಳ, ನಾ ಈಚೆ ಕಡೆ ಒಣಗಿಂದ್ರ ಬರ್ತೇನೆ. ಇಬ್ಬರು ಹನುಮಪ್ಪನ ಗುಡಿ ಕಟ್ಟಿ ಕೊತ್ ಆಕಿ ತಳಗಿಡ್ತಾಳ್ರಿ, ನಾ ಮ್ಯಾಗ ಇಡ್ತೇನೆ. ಏನ್ಲೇ ಅದು ನಿಂದು ಮ್ಯಾಗಿಡೋದು? ಬಾಳೆಹಣ್ಣು ಬಿಟ್ಟಿರಿ ಏನಂದ್ರೆ ರುಕ್ಕು. ಯಪ್ಪ ನೀ ಭಾಳ ತಪ್ಪು ತಿಳ್ಕೊತಿ ನೋಡಪ್ಪ. ಆಗ ಯಪ್ಪ ಅವ್ರು ಬಾಳೆಕಾಯಿ ವ್ಯಾಪಾರ ಮಾಡ್ತಾರಪ್ಪ, ನಾನು ಸಣ್ಣ ಸಣ್ಣ ವ್ಯಾಪಾರ ಇರ್ತಾವಪ್ಪ, ಅದಕ್ಕೆ ನಾನು ತಳಗಿಟ್ಟು ವ್ಯಾಪಾರ ಮಾಡ್ತೀನಿ, ಅವ್ರು ವ್ಯಾಪಾರ ಮಾಡ್ತಾರಪ್ಪ. ಅಂದ್ರ ನೀವು ಬಾಳೆಕಾಯಿ ನೋಡಿದಿ ಏನವ? ಯಪ್ಪ ನೋಡುದಷ್ಟೇ ಯಾಕೆಪ್ಪ, ಇವನ ಹತ್ರ ದಪ್ಪನು ಉದ್ದುದ್ದನು ಬಾಳೆಕಾಯಿ ಇರ್ತವಪ್ಪ. ಅದು ಅಲ್ಲಯ್ಯಪ್ಪ ಇವಂದು ಕರ್ರಿ ಬಾಳೆ ಹಣ್ಣು ಐತಿ, ಒಂದು ಬೆಳ್ಳನ್ ಏನಿಲ್ಲ ಕರ್ರಿದ ಐತಿ ಒಂದು. ಅದು ಐತಲ್ಲಪ್ಪ ನಂದ್ರಾಗಿ ಒಂದು ಕರ್ರಿ ಬಾಳೆಕಾಯಿ ಇಡ್ಸಂಗಿಲ್ಲ ನೋಡಿಪ್ಪ. ನಿಂದ ಯಾಕೆ ನಿಮ್ಮ ಅಪ್ಪ ಅಂದ್ರೆ ಹೋಗೋ ಇಡ್ಸಂಗಿಲ್ಲ. ಅಯ್ಯೋ ನಮ್ಮ ದೇಶದ ಬಾಳೆಹಣ್ಣು ಮಾಡ್ಯಾನ, ಬೇರೆ ದೇಶದ ಬಾಳೆಹಣ್ಣು. ಹೌದ್ಲೇ ಮಗಣ, ಅಲ್ಲ ನಮ್ಮ ದೇಶದಾಗಿನದು ಬಾಳೆಕಾಯಿ ಎಂತ ನಮ್ದಂದಿದೆ. ನಮ್ಮ ಬಾಳೆಕಾಯಿ ಎಂತೆಂತ ಜನ ಬಾಳೆಕಾಯಿ ಇದಾವ. ಅಲ್ಲ ಬೂದು ಕುಂಬಳಕಾಯಿ ಅಂತದ ಒಂದು ಉದ್ದ ಬಾಳೆಕಾಯಿ ತಗೊಂಡ ತುರುಕಿಡಿದ್ರೆ ಬಾಯಾಗ ಮಗಣ, ಮುಸಲ ಮ್ಯಾಗ ಆಗಿರ್ಬೇಕು, ಮುಸಲ ತೊಳಗಾಗಿರ್ಬೇಕು. ನಾವು ಬಾಳೆಕಾಯಿ ಅದಾವಲೆ ನಮ್ಮ ದೇಶದಾಗ. ಯಪ್ಪ ಅಂದಂಗ ನೀನು ವ್ಯಾಪಾರ ಮುಗೀತಂತ ಕೇಳಿದೆಲ್ಲಪ್ಪ, ಇನ್ನೊಂದು ತುಸು ಅದಾವಪ್ಪ ನನ್ನ ವ್ಯಾಪಾರ. ಹಂಗಾದ್ರ ಮಾರ್ಕೊಂಡ್ ಬಾ, ಮತ್ತೆ ನಂದೊಂದು ಸ್ವಲ್ಪ ಕೆಲಸ ಐತೆ ಗೌಡ್ರ ಮನೆಗೆ, ನಾನು ಹೋಗಿ ಬರ್ದೆ. ಯಪ್ಪ ನೀನು ಹೋಗ್ಬೇಡಪ್ಪ, ನೀನು ಇನ್ನೂ ಮಾತದವು ಇಲ್ಲೇ ನಿಂದ್ರು. ರುಕ್ಕು ನಿಮ್ಮ ಅಪ್ಪ ಭಾಳ ತಿಸಟಿದಂಗೆ ಕಾಣ್ತಾನಲ್ಲ. ನಮಸ್ಕಾರ ಪಾಶ್ಯಾಮ. ಅಲ್ಲೆಲ್ಲ ನನ್ನ ರೊಕ್ಕನು ಇಲ್ಲೇದಲ್ಲ. ಅಲ್ಲೋ ಶ್ಯಾಮೆ, ಈಕಿನ ನೀ ಯಾಕೆ ಪರಿಚಯ ಮಾಡ್ಕೊಂಡಿ? ಭಾಳ ದಿನ ಆತ ಈಕಿ ನಾನು ಕೂಡೇ ಮಾಡ್ತೇವ ವ್ಯಾಪಾರ. ಹೌದಲ್ಲೇ ಮಗನ, ಕೂಡಿ ಮಾಡ್ತಾರಂತ ವ್ಯಾಪಾರನ. ಏ ಕೆಸಬಾಯಿ, ಈಕಿನ ನಾ ಪ್ರೀತಿ ಮಾಡಕ್ ಹತ್ತೇನೆ. ಯಾರನ್ನ? ಈಕಿನ ಹುಚ್ಚಿ, ಹಳೆ ಹುಚ್ಚಿ. ಈಕಿನ ಪ್ರೀತಿ ಮಾಡಾಕ ಹತ್ತು 3 ತಿಂಗಳಾಗಿ ಹೋತ್ನಾ. ದೊಡ್ಡ ಲೈಲಾ ಮಜ್ನೂನ್ ಮಗ ಇವ. ಲೇ ಶ್ಯಾಮ್ಯ, ನಾ ಈಕಿ ಗಡ್ಗಿ ತಳ ಹೊಡೆದ ಮಗನ 4 ತಿಂಗಳು ಆತು. ಇನ್ನು ನೀ ಹೆಂಗ ಈಕಿನ ಪ್ರೀತಿ ಮಾಡವ? ಅಂದ್ರ ಈಕಿದ ತಳ ಹೊಡೆದಂಗಾತು. ಮತ್ತ ನೋಡ್ರೇನ ಹೊಸದ ಕಾಣ್ತೈತಲ್ಲ. ಹೌದು, ಮತ್ತ ಅದು ಹೊಡೆದಂದ ಇದನ್ನ ಕೊಡಿಸೇನಿ. ಭಾರಿ ಐತಿ ಬಿಡ, ಅದೇನಾರ ಗೊತ್ತು ನಿಮ್ಮ ಪಾರಿವಾಳ ನಂದೈತಿ. ಏ ಆ ಕರಿಗಡೋಳ ನಿಮ್ಮ ಬಾಯಾಗರ ಮಣ್ಣು ಹಾಕ್ಲಿ. ಸರಿ ದಾರಿ ಬಿಡ್ರ ನಾ ಹೋಗ್ತೀನಿ. ತಡಿನ ರುಕ್ಮಿಣಿ, ಏನ ನೌನ ನಿನಕ್ಕಿಂತ ನಿನ್ನ ಬುಟ್ಟಿನ ಭಾರಿ ಐತೆ. ಹೌದೌದು, ನಿಮ್ದು ಬರ್ರಿ ಇದನ್ನ ಮಾತಾಡಕ್ ಹೋಗ್ತೀರಿ. ನಮ್ಮಪ್ಪ ಬಾ ಅಂತ ಅವಾಗ ಹೇಳೋಗ್ಯಾನ. ನಮ್ಮಪ್ಪ ನನ್ನ ದಾರಿ ಕಾಯ್ತಿರ್ತಾನ, ನಾ ಇನ್ನೊಂದು ಬಂದು ಭಾಳ ಹೋಗಿ ಬರ್ತೀನಿ ಅಂತ. ಹೋಗ್ಬೇಡ ನನ್ನ ರೊಕ್ಕ ನಿಂದ್ರ. ನಿನ್ನ ನೆನಪಿನಾಗ ರಾತ್ರಿಯಲ್ಲಿ ಹಿಡ್ದೈತಿ ನಮಗೆ ಬೆಕ್ಕ. ನಾವು ಇಬ್ರು ಕೈ ಹಿಡಿದು ಹಾಡಿ ಹೋಗಬಾರೆ ನನ್ನ ಕುರುಬನ ರಾಣಿ. ಬಾದಾಮಿ ಪೋರೆ
छोटी छोटी ಅದ ಎಲ್ಲಿ ಇದು ಗೊತ್ತಾಗುತ್ತೆ ನಮಗೆಲ್ಲೂ ಇಲ್ಲ छोटी छोटी ಬರ್ರಪ್ಪ ಹೋಗೋಣ ಏಕನಾಥ್ ಕಂಬಳಿ ಅವರು ಒಂದು ಬೆಳೆದ ಬೆಳೆಯು ಈ ರೀತಿ ಆದರೆ ರೈತರ ಬದುಕು ನಿಷ್ಫಲವಾಗುವುದು ಸೀತ ನಿಷ್ಫಲವಾಗುವುದು. ಇದೇನ್ರಿ ಏನ್ ಮಾತಾಡ್ತಾ ಇದ್ದೀರಾ ನೀವು ಸೀತಾ, ರೈತ ಕಷ್ಟಪಟ್ಟು ಭೂಮಿ ತಾಯಿಯ ಮಡಿಲಲ್ಲಿ ರೆಂಟೆ ಕೊಂಟೆ ಹೊಡೆದು ಭೂಮಿಯನ್ನು ಹದ ಮಾಡಿ ಹಚ್ಚು ಹಸುರಿನಿಂದ ಕಂಗೊಳಿಸಬೇಕಾಗಿದ್ದ ಭೂಮಿ ತಾಯಿ ಕೆಂಪಾಗಿ ಕಂಗೆಯನ್ನು ಬಿಡುತ್ತಿದ್ದಾಳೆ. ಹಾಗೂ ಹೀಗೂ ಬಿದ್ದ ಮಳೆಗೆ ಬೀಜ ಬಿತ್ತಿ ಹಣಿಗೆ ಕೈ ಕೊಟ್ಟು ಆಕಾಶವನ್ನೇ ನೋಡುತ್ತಿದ್ದಾನೆ ರೈತ. ಈ ರೀತಿ ಆದರೆ ರೈತನ ಬದುಕು ಹೇಗೆ ಸೀತಾ? ರೈತನ ಬದುಕು ಹೇಗೆ? ನಿಮ್ಮ ಮಾತು ನಿಜವಿದೆ ನೋಡಿ. ಮೊದಲು ಒಳ್ಳೆ ಮಳೆ ಆಗ್ಬೇಕು, ಮಳೆ ಆದ್ಮೇಲೆ ಒಳ್ಳೆ ಬೆಳೆ ಬರಬೇಕು. ಅಂದಾಗ ಮಾತ್ರ ರೈತನ ಜೀವನ ಪಾವನವಾಗುತ್ತೆ. ಒಂದು ವೇಳೆ ಅವರ ಕಷ್ಟಪಟ್ಟು ಕೂಡ ಒಳ್ಳೆ ಮಳೆ ಆಗದೆ ಬೆಳೆ ಎಲ್ಲ ಕೊಚ್ಕೊಂಡು ಹೋದ್ರೆ ನಿಜವಾಗ್ಲೂ ಆ ರೈತ ಜೀವನದಲ್ಲಿ ನೊಂದುಕೊಂಡು ನೇಣು ಹಾಕಕ್ಕೆ ಬಲಿಯಾಗಿ ಹೋಗ್ತಾರಲ್ಲ. ಇದಕ್ಕೆ ಏನಂತ ಹೇಳ್ತೀರಾ? ಆ ರೀತಿ ಮಾಡಿಕೊಳ್ಳಲಾರ ರೈತ. ಯಾಕೆಂದರೆ ರೈತನಿಗೆ ಕಷ್ಟದ ಬೆಲೆನೂ ಗೊತ್ತು, ನಷ್ಟದ ಬೆಲೆನೂ ಗೊತ್ತು. ಕಷ್ಟಕ್ಕೆ ಕುಗ್ಗದೆ, ಸುಖಕ್ಕೆ ಹಿಗ್ಗದೆ ಒಂದೇ ರೀತಿಯಲ್ಲಿ ಜೀವನ ಸಾಗಿಸಿ ಇಡೀ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕುವರು ಯಾರಾದರೂ ಇದ್ದರೆ ಅದು ಈ ಭೂಮಿ ತಾಯಿಯ ಮಗ ರೈತ. ಇಡೀ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಕುಲ ಹಿಡಿದು ಪ್ರತಿಯೊಂದು ಪ್ರಾಣಿ ಪಕ್ಷಿಯೂ ಕೂಡ ರೈತನ ಮಕ್ಕಳು. ಅಂದಾಗ ತನ್ನ ಮಕ್ಕಳಿಗಾಗಿ ಆದರೂ ದುಡಿದು ಹಾಕಬೇಕಲ್ಲವೇ ರೈತ? ಹೌದು, ಅದು ರೈತನ ದೊಡ್ಡ ಗುಣ. ಆದ್ರೆ ಈ ಸಮಾಜದಲ್ಲಿರೋ ಕೆಲವೊಂದು ರಾಜಕಾರಣಿಗಳು ರೈತನಿಂದ ಹಣವನ್ನು ಕಸಿದುಕೊಂಡು ಕೊನೆಗೆ ಅವನನ್ನೇ ತಮ್ಮ ಕೈಗೊಂಬೆಯಂತೆ ಆಟ ಆಡಿಸ್ತಾರಲ್ಲ. ಏನಂತ ಹೇಳ್ತೀರಾ? ರೈತ ಯಾರ ಕೈಗೊಂಬೆನೂ ಆಡ್ಲ. ಯಾಕೆಂದರೆ ರೈತನಿಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂದು ಹೇಳ್ತಾರೆ. ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಅಂದಾಗ ಒಬ್ಬ ರೈತ 100 ಜನರ ಹೊಟ್ಟೆಯನ್ನು ತುಂಬಿಸಬಲ್ಲ. ಒಬ್ಬ ಕೋಟ್ಯಾಧೀಶ ಒಬ್ಬನ ಹೊಟ್ಟೆಯನ್ನು ತುಂಬಿಸಲು ನೋಡೋಣ.
ಸಂತೋಷವಾಯಿತು. ಯಾಕೆಂದರೆ ಯಾವ ರೈತನ ಬೆಳೆಯು ಎಷ್ಟು ನಷ್ಟವಾಗಿದೆ ಎಂದು ನೋಡಿ ಪರಿಶೀಲಿಸಿ ಪರಿಹಾರಧನ ಕೊಡಲು ಬಂದಿದ್ದರಲ್ಲ. ನಿಮ್ಮಂತ ಅಪರೂಪದ ರಾಜಕಾರಣಿ ಸಿಗುವುದು ಬಹಳ ಅಪರೂಪ ಸಾಹೇಬರೇ, ಬಹಳ ಅಪರೂಪ. ಅಂತ ದೊಡ್ಡ ಮಾತು ಯಾಕೆ ಶಿವಪ್ಪ? ಬಡವರ ಕಷ್ಟ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ಲ. ರೈತ ಎಷ್ಟು ಶ್ರಮಿಸಿ ದುಡಿದರೂ ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಾ ಇಲ್ಲ. ಸರ್ಕಾರ ಕೊಟ್ಟ ಪರಿಹಾರ ವಾರದ ಸಂತೆಗೂ ಕೂಡ ಆಗ್ತಾ ಇಲ್ಲ. ಅದಕ್ಕೆ ನಮ್ಮೂರಲ್ಲಿರುವ ಎಲ್ಲ ರೈತರಿಗೆ ಶಾಶ್ವತ ಪರಿಹಾರ ಕೊಡಿಸಬೇಕೆಂದಿರುವೆ ಬಂದಿರುವೆ. ಅಂದರೇನು ನಿಮ್ಮ ಮಾತಿನ ತಮ್ಮ ಶಿವರಾಮಣ್ಣ, ಅದನ್ನ ನಾನೇ ಹೇಳ್ತೇನೆ ಕೇಳಿ. ಅಲ್ಲಪ್ಪ, 1 ಎಕರೆಗೆ ಎಷ್ಟು ಬೆಳಿತೀನಿ? 25ರಿಂದ 30 ಸಾವಿರ. ಅದ್ರಾಗ ಗೊಬ್ಬರ ಕೆಟ್ಟು ಕೊಟ್ಟಿ 30 ಸಾವಿರ. ಆಮ್ಯಾಗ ಇನ್ನು ಉಳಿತ ಗೊಬ್ಬರಕ್ಕೆ ರೈತರಿಗೆ ಇನ್ನು ಮಾಲ್ಗಳಿಗೆ ಎಲ್ಲ ಕೊಟ್ಟ ಉಳಿದಷ್ಟು ಬನ್ನಿಗ 5ರಿಂದ 10 ಸಾವಿರ. ಅದಕ್ಕೆ ನಮ್ಮ ಸಾಹುಕಾರ 10 ಲಕ್ಷ ಪರಿಹಾರ ಕೊಡಾಕಂತ ತಯಾರಾಗ್ಯಾರ. ಅದು ಹೇಗೆ ಸಾಧ್ಯ ಗಡಿಬಿಡಿಯವರೇ? ಭೂಮಿಯನ್ನು ಖರೀದಿ ಕೊಟ್ಟರೆ 6-7 ಲಕ್ಷಕ್ಕೆ ಮಾರುವ ಈ ಕಾಲದಲ್ಲಿ ತಾವು ಪರಿಹಾರದ 10 ಲಕ್ಷ ಕೊಡಲು ಹೇಗೆ ಸಾಧ್ಯ? ಕರೆಕ್ಟ್ ಶಿವರಾಮ್, ಕರೆಕ್ಟ್. 6 ಲಕ್ಷದಿಂದ 7 ಲಕ್ಷವರೆಗೆ ಮಾರಾಟವಾಗುವ ಈ ಭೂಮಿಯನ್ನು 10 ಲಕ್ಷಕ್ಕೆ ಡಿಮಾಂಡ್ ಮಾಡಿ 200 ಕೋಟಿ ಆಸ್ತಿಯನ್ನು ಇಂಗ್ಲೆಂಡಿನಿಂದ ಬರುವ ನನ್ನ ಪಾರ್ಟ್ನರ್ಗೆ ಕೊಡಿಸಿ ನಮ್ಮೂರಲ್ಲಿರುವ ಎಲ್ಲ ರೈತರಿಗೆ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಸಬೇಕೆಂದಿರುವೆ. ಏನು ಹೇಳುತ್ತಿದ್ದೀರಿ ಸಾಹೇಬರೇ? 2-3 ತಲೆಮಾರದಿಂದ ಭೂಮಿ ತಾಯಿಯನ್ನು ನಂಬಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಬಂದ ಇವಾಗ ಎಷ್ಟೇ ಕಷ್ಟ ಬಂದರೂ ಭಿಕ್ಷೆ ಬೇಡಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಬಂದರು ನಮ್ಮ ಹಿರಿಯರು. ಭೂಮಿ ತಾಯಿಯ ಮಡಿಲಲ್ಲಿ ಸವಿದು ಸಣ್ಣಾಗಿ ಸತ್ತು ಹೋದರು ಒಂದು ಗೇಣು ಭೂಮಿಯನ್ನು ಕೊಟ್ಟಿಲ್ಲ ಅಂದಾಗ ಈಗಿನ ಕಾಲದಲ್ಲಿ ಭೂಮಿಯನ್ನು ಮಾರುವವರು ಯಾರಿದ್ದಾರೆ ಸಚಿವರೇ? ರೊಕ್ಕ ಸಿಗತೈತೆ ಅಂದ್ರೆ ತಮ್ಮ ನೀನ ಕೊಡ್ತೀಯೋ? ಅಲ್ಲ, 10 ಲಕ್ಷ 1 ಎಕರೆಕ 10 ಲಕ್ಷ ರೂಪಾಯಿ, ವರ್ಷಕ್ಕ 24,000 ರೂಪಾಯಿ, 24 ಲಕ್ಷ ಅಂದ್ರ ಇನ್ನು 20 ಎಕರೆ 30 ಎಕರೆ ಭೂಮಿ ಇರ್ತಾವ. ನೀನ ಕೊಟ್ಟದ ಪೈತೆ ಆಗಿ ಹೋಗ್ತೀಯ ಬರೀ ಬಡ್ಡಿಯಾಗ. ಅದನ್ನ 2 ರಂಗ್ ಬಡ್ಡಿಯಾಗ ಕೊಟ್ಟಂದ್ರ ನನ್ನ ಮಗರಿ ನನ್ನ ಮೊಮ್ಮಕ್ಕಳ ನೀ ತಲೆಮಾರ್ತಕ ತಿಂದು ಹೋಗ್ತೈತೋ? ಸಾಧ್ಯವಿಲ್ಲ ಗಡಿಬಿಡಿಯವರೇ. ಹೆತ್ತ ತಾಯಿಯನ್ನು ಮಾರುವುದು ಒಂದೇ, ಭೂಮಿ ತಾಯಿಯನ್ನು ಮಾರುವುದು ಒಂದೇ. ನನ್ನ ಪ್ರಾಣ ಹೋದರೂ ಸರಿ, ಭೂಮಿಯನ್ನು ಮಾತ್ರ ಮಾರುವುದಿಲ್ಲ. ಏನಂತಲೇ ಸೂರವ? ಪ್ರಾಣ ಹೋದರು ನೀ ನಿನ್ನ ಆಸ್ತಿಯನ್ನು ಮಾರುವುದಿಲ್ಲವೇ? ಮಾರಬೇಕು ನೀ ಈ ಆಸ್ತಿಯನ್ನು. ನೀನೇ ನಿನ್ನ ಮನಸ್ಸಿನಿಂದ ಬಿಟ್ಟು ಕೊಡಬೇಕು ನಿನ್ನ ಆಸ್ತಿಯನ್ನು. ರೀ ಸಾವುಕಾರಿ, ಬಡವರ ಮೇಲೆ ಯಾಕೆ ಇಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ? ನೋಡಿ, ನಮ್ಮ ಆಸ್ತಿ ನಮ್ಮ ಹಕ್ಕು, ಅದನ್ನ ಬಿಟ್ಟು ಕೊಡು ಅಂತ ಹೇಳೋದಕ್ಕೆ ನೀವ್ಯಾರು? ನೀನು ಯಾರು? ಸೀತೆ, ನಾನ್ಯಾರೆಂದು ನಿನಗೆ ಗೊತ್ತಿಲ್ಲವಾ? ಈ ನೀವು ಹಾಕಿದ ಓಟು ನಾನ್ಯಾರೆಂದು ನಿನಗೆ ಗೊತ್ತಿಲ್ಲವಾ? ಓಹೋ, ಅಂದ್ರೆ ಅವತ್ತು ನಾವು ಹಾಕಿದ ಓಟಿನ ಪ್ರತಿಫಲವನ್ನ ನೀವು ಈ ರೀತಿ ತೀರಿಸ್ತಾ ಇದ್ದೀರಾ? ತಂಗಿ ಚಿತ್ತವ್ವ, ಇದು ನಿನಗ ತಿಳು ಮಾತಲ್ಲ ಅವ್ವ. ಬಿಡುವೆ ಅಲ್ಲ, ಕೈ ತುಂಬ ರೊಕ್ಕನು ಕೊಡ್ತಾರ,
ಅಷ್ಟಲ್ದ ಆಸ್ತಿ ಇಲ್ದವ್ರಿಗೆ ಆಸ್ತಿನೇ ಕೊಡಿಸ್ತಾರ. ಸಾಯಿವರ್ಗ ಕೂತು ತಿನ್ನೋಷ್ಟ ರೊಕ್ಕನ ಕೊಡ್ತಾರ. ಅಲ್ಲ ಇಷ್ಟೆಲ್ಲ ಕೊಡಾಕತ್ತಾರ ಅಂದ ಮಾತ ಆ ಶಿವರಾಮ್ಗ ರಾಜನಂಗ ಮಿರಾಕ ಅವ್ರ ಅಪ್ಪನ ಕಂಟಿ ಏನು ಹೋಗ್ತಕ್ಕ. ನೋಡು ಸೀತಾ, ನಿನ್ನ ಗಂಡನಿಗೆ ಹೇಳು, ನಾವು ಕೊಟ್ಟ ಹಣದಿಂದ ಬೇರೆ ಕಡೆ ಎಲ್ಲಾದರೂ ಆಸ್ತಿಯನ್ನು ಹಿಡಿದುಕೋ ಅಂತ. ಎಲ್ಲ ಆಸ್ತಿ ಕೊಡಬೇಕಂತ ಈ ಪಾಟೀಲ್ ಪ್ರತಾಪನನ್ನು ಕಂಡುಕೊಂಡರೆ ನಿಮ್ಮಿಬ್ಬರ ಹಣ ಸತ್ತು ಹೋಗುತ್ತದೆ. ಎಚ್ಚರ. ಈಗಂತೂ ಸಿಂಪಲ್ ಆಗಿ ವರ್ಣಿಂಗ್ ಕೊಟ್ಟೇರಿ. ತಿಳ್ಕೊಂಡ್ರ ಉಳಿತಾರ, ಇಲ್ಲಾಂದ್ರೆ ನಿಮ್ಮ ಕೈಯಾಗ ಸಿಕ್ಕ ಸತ್ತ ಹೋಗ್ತಾರೆ. ಸೀತಾ, ಎಂತ ದೌರ್ಜನ್ಯ ಕಾಲ ಬಂತು ನೋಡು. ನಮ್ಮಷ್ಟಕ್ಕೆ ನಾವು ಜೀವನ ಸಾಗಿಸುತ್ತಿದ್ದರೂ ನೆಮ್ಮದಿಯಿಂದ ಜೀವನ ಸಾಗಿಸಲು ಬಿಡುತ್ತಿಲ್ಲ ಈ ಜನ. ನೋಡಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಚಿಂತೆ ಅನ್ನೋದು ಮನುಷ್ಯನ ಬಾಳಿನಲ್ಲಿ ಬರೋದು ತುಂಬಾನೇ ಸಹಜ. ಆದ್ರೆ ಈ ನಮ್ಮ ಜಾಗದಲ್ಲಿ ಒಂದು ಗೇಣು ಕೂಡ ಜಾಗ ಹೋಗೋದಿಲ್ಲ. ಆ ರೀತಿ ನಮ್ಮ ಕಾಳಿಂಗ ನೋಡ್ಕೊಳ್ತಾನೆ. ಮೊದಲು ಈ ವಿಷಯವನ್ನ ನನ್ನ ವೈದ್ಯರಿಗೆ ತಿಳಿಸೋಣ ಬನ್ನಿ. ಸೀತಾ, ಯಾಕ್ರಿ, ನಿಮಗಿನ್ನೂ ಹಸಿವೆ ಆಗಿಲ್ವೇನು? ಆ ಹಸಿವಿನ ಬಾಧೆಯನ್ನು ನೀಗಿಸಲು ನಿನ್ನನ್ನು ಕೈ ಹಿಡಿದು ನಿಲ್ಲಿಸಿತು. ಬನ್ನಿ ಮತ್ತೆ. ಹಾಗಿದ್ರೆ ಊಟದ ಬುತ್ತಿ ಆ ಮರದ ಕೆಳಗೆ ಇದೆ. ಸೀತಾ, ನೀನು ತಂದಿರುವ ಊಟದ ಬುತ್ತಿಯನ್ನು ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡೋಣ. ಆದರೆ ಈಗ ನೀನು ಒಂದು ಕಾಣಿಕೆ ಕೊಡಬಾರದೆ ಈ ನಿನ್ನ ಪತಿರಾಯನಿಗೆ. Yeah.